ಹಾಕ್ಸ್ಕೊಂಡಿದ್ದಾಯಿತು. ಟಿಫನ್ ಒಂದು ಮಾಡಬೇಕು. ನೀನು ನಮ್ಮ ಮನೆಯವ್ರು ಚಿಕನ್ ತರಬೇಕು ಅಂತ ಹೋಗಿದ್ದಾರೆ. ತಂದರೆ ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡಿಬಿಟ್ಟು ಅನ್ನ ಮಾಡಬೇಕು. ಇವತ್ತಿನ ಬ್ಲಾಗ್ ಈ ಥರ ಇರುತ್ತೆ. ಆಗ್ತಾ ಹೋಗ್ತೀನಿ. ಹೊಸ್ತಾವ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇವತ್ತಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ಇನ್ನೂ ಏನೂ ಸಕ್ಸಸ್ ಇಲ್ಲ, ನೋಡಬೇಕು ಮುಂದೆ ಅಂತದ್ದು ಹೇಳ್ತಾ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ಕೊ ಬನ್ನಿ. ಈ ಚಿಕನ್ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ಸ್ಕಿಪ್ಪಿಂಗ್ ಹಿಡ್ಕೊಂಡಿದ್ದೆ, ಆದ್ದರಿಂದ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಇದು ನಿಶಂತು ತಮಾಷೆಗೆ ಅಂತ ಹಿಡಿದಿದ್ದು, ಅದನ್ನೇ ಹಾಕ್ತಾಯಿದ್ದೀನಿ. ಇವತ್ತು ಚಿಕನ್ ಸಾಂಬಾರು ಮಾಡಿದ್ದೆ. ಅಂದರೆ ನಮ್ಮ ಮನೇಲಿ ಜಾಸ್ತಿ ಯಾರು ಸಾಂಬಾರು ಇಷ್ಟಪಡದೇ ಇರೋದ್ರಿಂದ ನಾನು ತುಂಬ ದಿನಗಳೇ ಆಯಿತು, ಹೆಚ್ಚು ಕಮ್ಮಿ 6 ತಿಂಗಳ ಮೇಲೇ ಆಯಿತು ನಾನು ಸಾಂಬಾರು ಮಾಡಿ. ಅದಕ್ಕೆ ಯಾರು ಇಷ್ಟಪಡ್ತಿದ್ದೀವಿ ಏನಕ್ಕೆ ಮಾಡೋಣ ಅಂತಂದು ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿರಲಿಲ್ಲ ಸಾಂಬಾರನ್ನ. ಇವತ್ತು ನಿಶಾಂತ್ಗೆ ಇಷ್ಟ ಅಂತಂದೇಳಿ ನಿಶಾಂತ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಚಿಕನ್ ಸಾಂಬಾರು. ಮತ್ತು ಏನು ಕಬಾಬ್ ಮಾಡಿದ್ದೆ, ಮುದ್ದೆ ಮಾಡಿದ್ದೆ, ಸ್ವಲ್ಪ ಅನ್ನ ಮಾಡಿದ್ದೆ. ಚೆನ್ನಾಗಿ ಅನ್ನಿಸ್ತು. ತಿಂದುಬಿಟ್ಟು ಆಮೇಲೆ ಸಾಯಂಕಾಲ ಇದು ಅಂದರೆ ತಿಂದಿರೋದೊಂದು ಸ್ವಲ್ಪ ಡೈಜೆಷನ್ ಆಗಬೇಕಲ್ಲ, ಹಾಗಂತಲ್ಲ, ಸುಮ್ಮನೆ ಆರಾಮಾಗಿದ್ವಲ್ಲ, ಆದ್ದರಿಂದ ಪಾರ್ಕಿಗೆ ಹೋಗೋಣ ಅಂತಂದು ಪಾರ್ಕ್ ಹತ್ರ ಬಂದು ಫುಲ್ಲು ರಶ್ಶು. ಯಾಕಡೆ ನೋಡಿದ್ವಿ ಮಕ್ಕಳೇ ದೊಡ್ಡವರು ಅಷ್ಟು ಜನ ಇದ್ದರು. ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಜನ ಬಂದುಬಿಟ್ಟಿದ್ರು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಆಟ ಆಡ್ತಾನೆ ಇರ್ತಾರೆ ಈ ಸ್ಟೂಡೆಂಟು ಮತ್ತು ಈ ಕೆಲಸಕ್ಕೆ ಹೋಗೋರು. ಫ್ರೀ ಇರೋದೇ ಸಂಡೇ ಅಲ್ವಾ ಅವ್ರಿಗೆ, ಅವ್ರ ಮಕ್ಕಳನ್ನ ಆಟ ಆಡ್ಸೋಕ್ಕೆ ಬರೋದೇ ಸಂಡೇ ಟೈಮು. ಅಂಥದ್ರಲ್ಲಿ ಸಂಡೇ ಎಷ್ಟೇ ಬ್ಯುಸಿ ಆದರೂ ಮಕ್ಕಳಿಗೋಸ್ಕರ ಆಗಲಿ ನಾವು ಹೋಗಲೇಬೇಕಲ್ಲ. ಆದ್ದರಿಂದ ನಾವು ಮನೆ ಹತ್ರ ಯಾರೂ ಹುಡುಗರು ಇರಲಿಲ್ಲ, ಮಳೆ ಬಂದಿದ್ದ ಕಾರಣಕ್ಕೆ ಎಲ್ಲರೂ ಒಳಗಿದ್ದಾರೆ, ಇವರು ಬೇಜಾರಾಗ್ತಾಯಿತ್ತು ಅಂತಂದೇಳಿ ನಾವು ಪಾರ್ಕಿಗೆ ಬಂದರೆ ಆಲ್ರೆಡಿ ಪಾರ್ಕಲ್ಲಾಗಲೇ ಅಂದರೆ ನಮ್ಮ ಮನೆ ಹತ್ರ ಇರೋ ಹುಡುಗರೆಲ್ಲ ಆಗಲೇ ಆಲ್ರೆಡಿ ಬಂದು ಆಟ ಆಡ್ತಾಯಿದ್ರು. ಅಲ್ಲಿಲ್ಲ ಅಂದರೆ ಇಲ್ಲಿಗೆ ಬಂದಿದ್ದೀರಾ ಅಂತಂದು ಹೇಳ್ತಾ ಇದ್ದೆ. ಸರಿ ಅಂತಂದು ಅವರು ಹೇಳಿದರು. ಸರಿ ಅಂತಂದು ಇವಾಗ ಎಲ್ಲನೂ ಮುಗಿಸ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ವಿ. ಇವರು ಇನ್ನೂ ಆಟ ಆಡಬೇಕು ಅಂತ. ಇದನ್ನ ಯಾಕೆ ಝೂಮ್ ಮಾಡ್ತಾಯಿದ್ದೀನಿ ಅಂದರೆ, ಈ ಮುಸ್ಲಿಮ್ಸ್ ಅವರು ಬರ್ತಾರಲ್ಲ, ಬರೀ ಹೆಣ್ಮಕ್ಳೇ ಆಡ್ತಾ ಇರ್ತಾರೆ. ಅದು ದೊಡ್ಡವರು ದಪ್ಪ ಇರ್ತಾರೆ, ಅವರೆಲ್ಲ ಹಾಳು ಮಾಡಿಕ್ಕೆ ಹೋಗ್ಬಿಡ್ತಾರೆ. ಎಷ್ಟೋ ಸರಿ ಮುರಿದೋಗಿದ್ದಾವೆ. ಅವ್ರಿಗೇನು ದೊಡ್ಡವರು ಆಡಬೇಕು, ಚಿಕ್ಕವರು ಆಡಬೇಕು. ಇವಾಗ ಸಂಡೇ ಟೈಮು ಫುಲ್ಲು ಬ್ಯುಸಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕಾದ್ರೂ ಬಿಡಬೇಕಲ್ವ, ಆ ಥರ ಬಿಡೋದೇ ಇಲ್ಲ ಅವರು. ಏನೋ ಅವ್ರು ದೊಡ್ಡವರೇ ಆಟ ಆಡಬೇಕು ಆ ಥರ ಇರ್ತಾರೆ. ಆದ್ದರಿಂದ ಹೇಳಿದ್ದು. ಇವಾಗ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನೇನು ಸ್ವಲ್ಪ ಅಡುಗೆ ಕೆಲಸ ಇತ್ತು, ಅದು ಮುಗಿಸ್ಕೊಳ್ಳೋಣಂತೆ. ಬೆಳಿಗ್ಗೆ ಇವಾಗ ನೆಕ್ಸ್ಟು ಇವತ್ತಿಂದಿದು. ಇವತ್ತು ಬೇಗ ಎದ್ಬಿಟ್ಟು ನಮ್ಮ ಮನೆಯವರು ಇರಲಿಲ್ಲ, ಊರಿಗೆ ಹೋಗ್ತೀನಿ ಅಂತಂದರು. ಸರಿ ಅಂತಂದು ಅವರು ಬೆಳಿಗ್ಗೆನೇ ಹೊರಟರು. 5:30 ಹಂಗೆ 5 ಗಂಟೆ ಹಂಗೆ ಹೊರಟರು. ನಾನಿವಾಗ ಇದು ಸ್ವಲ್ಪ ಪಲ್ಯ ಮತ್ತು ಚಟ್ನಿ, ಸ್ವಲ್ಪ ಇದು ದೋಸೆ ಮಾಡ್ಕೊಳ್ಳೋಣ ನಮಗೆ ಅಲ್ವಾ. ಅದಕ್ಕೆ ಮಕ್ಕಳು ಜಾಸ್ತಿ ತಿನ್ನಲ್ಲ, ಚಟ್ನಿಯಲ್ಲಿ ತಿಂತಾರೆ, ಪಲ್ಯ ತಿನ್ನಲ್ಲ. ಆಲೂಗಡ್ಡೆ ಪಲ್ಯನ ಅದಕ್ಕೆ ಒಂದೇ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡು ಒಬ್ಳಿಗಷ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಆಗಿದ್ದಾಯಿತು. ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಮುಗಿಸ್ಕೊಂಡು ಇನ್ನು ಅವರು ಸ್ಕೂಲಿಗೆ ರೆಡಿ ಮಾಡಿ ಅವ್ರನ್ನ ಬಿಟ್ಟು ಬರಬೇಕಷ್ಟೇ, ಇನ್ನೇನಿರಲ್ಲ. ನೋಡೋದು ಎಷ್ಟೊತ್ತಿಗೆ ಆಗುತ್ತೆ ಅಂತ. ಇವತ್ತು ಲೇಟೇ ನಾನು ವೀಡಿಯೋಸ್ ಆಗಲಿ ಅಪ್ಲೋಡ್ ಮಾಡಿದ್ದು. ನಾಳೆ ಬೇಗ ಹಾಕ್ತೀನಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತು ಎದ್ದಿದ್ದು ಒಂದು 7 ಗಂಟೆ ಹಂಗೆ ಎದ್ದು ಬಂದು ಏನು ಮಾಡಬೇಕು ಅಂತ ನೋಡೋಷ್ಟರಲ್ಲಿ 7:30 ಆಯಿತು. 7:30ಇಂದ ಸ್ಟಾರ್ಟ್ ಮಾಡೋಷ್ಟರಲ್ಲಿ 8 ಗಂಟೆನೇ ಆಯಿತು. ಇವ್ರನ್ನ ಸಮಾಧಾನ ಮಾಡಿ ಇವ್ರಿಗೆ ಸ್ನಾನ ಮಾಡಿಸಿ, ಅಂದರೆ ನಮ್ಮ ಮನೇಲಿದ್ದರೆ ಅವ್ರು ಸ್ನಾನ ಮಾಡಿಸ್ತಾರೆ, ನಾನು ಪೌಡ್ರ್ ಹಾಕಿ ಬಟ್ಟೆ ಹಾಕ್ತೀನಿ ಮೈ ಒರೆಸ್ಬಿಟ್ಟು. ಇಲ್ಲ ಅವ್ರು ಪೌಡ್ರ್ ಹಾಕ್ತಾರೆ, ಇಲ್ಲ ನಾನು ಸ್ನಾನ ಮಾಡಿ ಕಳಿಸ್ತೀನಿ. ಇವತ್ತೆರಡು ನಾನೇ ಮಾಡ್ಕೊಳೋದ್ರಿಂದ ಇವತ್ತು ನಾನು ಸ್ನಾನನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇವ್ರನ್ನ ಫಸ್ಟು ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಫಸ್ಟು ಇವ್ರಿಗೆಲ್ಲ ರೆಡಿ ಮಾಡಿ ಸ್ಕೂಲ್ ಬಿಟ್ಟು ಬರಬೇಕು. ಅಂದರೆ ಇಬ್ಬರನ್ನೂ ನಿಭಾಯಿಸೋದು ಕಷ್ಟನೇ. ಅಂದರೆ ಮುಂದಿನ ವರ್ಷ ರಾಯನ ಸ್ಕೂಲ್ಗೆ ಹೋಗೋದ್ರಿಂದ ನನಗೆ ಕಷ್ಟ ಆಗಬಾರ್ದು ಅಂದ್ಕೊಂಡು ನಾನು ಇವಾಗಿಂದನೇ ಇಬ್ರಿಗೂ ಒಂದೇ ಸರಿ, ಅಂದರೆ ಇವ್ನು ನಿಶಾಂತ್ ಏನು ರೆಡಿ ಆಗ್ತಾರೋ ಅವನಿಗೂ ಆವಾಗಲೇ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ಊಟ ತಿನ್ನಿಸಿ ರೆಡಿ ಮಾಡಿಬಿಡ್ತೀನಿ. ಆದ್ದರಿಂದ ಮುಂದಿನ ಸರಿ ನನಗೆ ಕಷ್ಟ ಅನಿಸಲ್ಲ. ಕಿವಿಲಿ ಒಂದು ಸ್ವಲ್ಪ ಗಲೀಜಿತ್ತು, ಅದಕ್ಕೆ ಕಡ್ಡಿ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಹತ್ತಿದ ಕಡ್ಡಿ ಬರುತ್ತಲ್ಲ ಅದರಲ್ಲಿ ಕ್ಲೀನ್ ಮಾಡ್ತಾಯಿದ್ದೆ. ರಾಯನ್ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನಿಶಾಂತಂಗೆ ಕ್ಲೀನ್ ಮಾಡ್ತಾಯಿದ್ದೀನಿ.
ಇವ್ನು ಮಾಡಿಸ್ಕೊಳೋದೇ ಇಲ್ಲ. ರಾಯನಾದರೆ ಸುಮ್ಮನೆ ಮಾಡಿಸ್ಕೊತಾನೆ, ಇವ್ನು ಮಾಡಿಸ್ಕೊಳಲ್ಲ. ಆದ್ದರಿಂದ ಬೆಳಗ್ಗೆ ಕರ್ಕೊಂಡೋಗಿ ನೋವುತ್ತೆ ಅಂತನಲ್ಲ, ಅದಕ್ಕೆ ನೋಡಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಇವಾಗ ಕರ್ಕೊಬಂದು ಅವನಿಗೂ ಕ್ರೀಮು ಪೌಡ್ರೆಲ್ಲ ಹಚ್ಬಿಟ್ಟು, ಅಂದರೆ ಇವನಿಗೆ ಕಾಡಿಗೆ ಆ ಥರ ಏನೂ ಇಡಲ್ಲ, ಸುಮ್ಮನೆ ವಿಭೂತಿ ಇರುತ್ತಲ್ಲ ವಿಭೂತಿ ಇಡ್ತೀನಿ ಅಷ್ಟೇ. ಇವನಿಗೂ ಎಲ್ಲ ರೆಡಿ ಮಾಡಿ ಇವನಿಗೂ ಕಾಡಿಗೆ ಇಡ್ತೀನಿ. ಇವತ್ತು ಈ ಥರ ಇತ್ತು. ಇನ್ನೊಂದು ಇಲ್ಲಿ ಪ್ರೈವೇಟಲ್ಲಿ ಗೌರ್ಮೆಂಟಿಗೂ ಏನು ವ್ಯತ್ಯಾಸ ಅಂತಂದು ಬ್ಲಾಗಲ್ಲಿ ಹೇಳಬೇಕಾಗಿತ್ತು, ಅದು ಒಂದು ಸ್ವಲ್ಪ ಸ್ಕಿಪ್ ಆಯಿತು. ಏನಪ್ಪ ಅಂದರೆ ಇಲ್ಲಿ ನಾವೇ ದುಡ್ಡು ಕೊಟ್ಟು ನಾವು ದುಡ್ಡು ಕೊಟ್ಟು ಕಳಿಸಿ, ಮತ್ತು ಬುಕ್ಸಿಗೂ ದುಡ್ಡು ಕೊಡ್ತೀವಿ, ಶೂಗೆ ದುಡ್ಡು ಕೊಡ್ತೀವಿ, ಡೈಲಿ ತಿಂಡಿ ಹಾಕಿ ಕಳಿಸ್ತೀವಿ, ಎಕ್ಸ್ಟ್ರಾ ಪ್ರಾಜೆಕ್ಟ್ ವರ್ಕು ಏನಾದರೂ ಇದ್ದರೆ ಅವು ಮಾಡಿಸ್ತೀವಿ. ಅವೆಲ್ಲ ತುಂಬಾ ಕಾಸ್ಟ್ಲಿ ಪ್ರೈವೇಟ್ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲನೂ ಫ್ರೀನೇ. ಪ್ರಾಜೆಕ್ಟ್ ವರ್ಕಿಗಂತ ಏನು ಶೀಟ್ಸ್ ಎಲ್ಲ ಕೊಡ್ತಾರೆ, ಮತ್ತು ಬುಕ್ಸ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಅವರೇ ಶೂ ಕೊಡ್ತಾರೆ, ಸಾಕ್ಸ್ ಗೊತ್ತಿಲ್ಲ ಕೊಡ್ತಾಯಿದ್ದೀರೋ ಇಲ್ಲ ಗೊತ್ತಿಲ್ಲ, ಶೂ ಕೊಡ್ತಾರೆ, ತಿರ್ಗಿ ಊಟ ಕೊಡ್ತಾರೆ. ಬೆಳಿಗ್ಗೆ ಹಾಲಿಗೆ ಇಲ್ಲ ರಾಗಿ ಮಾಲ್ಟು ಇಲ್ಲ ಬಾದಾಮಿ ಹಾಲು, ಒಟ್ಟು ಏನಾದರೂ ಒಂದು ಮಿಕ್ಸ್ ಮಾಡಿ ಹಾಲು ಕೊಡ್ತಾರೆ ಬೆಳಿಗ್ಗೆ. ಮಧ್ಯಾಹ್ನ ಅನ್ನ ಸಾಂಬಾರು ಮತ್ತು ಬಾಳೆಹಣ್ಣು, ಮೊಟ್ಟೆ ಅದನ್ನು ಕೊಡ್ತಾರೆ. ಅದರಿಂದ ಚಿಕ್ಕಿ ಕೊಡ್ತಾರೆ, ಮತ್ತು ಶೇಂಗಾ ಬೀಜದಲ್ಲಿ ಚಿಕ್ಕಿ ಮಾಡ್ತೀವಲ್ಲ ಅದನ್ನು ಕೊಡ್ತಾರೆ. ನಾವು ಎಲ್ಲದನ್ನು ತಿನ್ನಿಸಿ, ನಾವು ಸ್ನ್ಯಾಕ್ಸಿಗೆ ಹಾಕಿ ಎಲ್ಲದನ್ನು ಕಳಿಸಿ, ಮತ್ತು ನಾವೇ ಬೈಸ್ಕೋಬೇಕು. ನಿಮ್ಮ ಮಗು ಹಿಂಗೆ ಹೇಳಿದ ಮಾತು ಕೇಳಲ್ಲ, ಪರ್ಸೆಂಟೇಜ್ ಬರ್ತಾಯಿಲ್ಲ, ಮಾರ್ಕ್ಸ್ ಬರ್ತಾಯಿಲ್ಲ ಅಂತದ್ದು, ಮತ್ತು ಅವ್ರ ಹತ್ರ ನಾವೇ ಬೈಸ್ಕೋಬೇಕು. ನಾವು ದುಡ್ಡು ಕೊಟ್ಟು ಬೈಸ್ಕೊಳೋದಂದರೆ ಹೀಗೆ. ಇಲ್ಲಿ ಸ್ವಲ್ಪ ಓದಿಸಿದ್ರು ಪರವಾಗಿಲ್ಲ, ನಿಮ್ಮ ಮಗು ಚೆನ್ನಾಗಿ ಓದ್ತಿದೆ ಅಂತಂದು ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳ್ತಾರೆ. ನೋಡಿ, ಈ ಗೌರ್ಮೆಂಟ್ಗೂ ಪ್ರೈವೇಟ್ಗೂ ಎಂಥ ವ್ಯತ್ಯಾಸ ಅಂದರೆ ತುಂಬಾ ವ್ಯತ್ಯಾಸ ಇರುತ್ತೆ. ದುಡ್ಡು ಕೊಟ್ಟು ಬೈಸ್ಕೊಳೋದಂದರೆ ಪ್ರೈವೇಟು, ದುಡ್ಡಿಲ್ಲದೆ ಏನಿಲ್ಲದೆ ಆರಾಮಾಗಿ ಬಡವ್ರ ಮಕ್ಕಳು ಬೆಳೆಯೋದು ಮತ್ತು ಓದೋದು ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲದನ್ನೂ ಕೊಡ್ತಾರೆ, ಪ್ರತಿಯೊಂದು ಕೊಟ್ಟು ಬೆಳೆಸ್ತಾರೆ. ಅಂದರೆ ಎಜುಕೇಷನ್ ಒಂದು ಸ್ವಲ್ಪ ಪ್ರೈವೇಟಲ್ಲಿ ಫಾಸ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ಗೌರ್ಮೆಂಟಲ್ಲಿ ಸ್ಲೋ ಇರುತ್ತೆ ಒಂದು ಸ್ವಲ್ಪ ಎಜುಕೇಷನು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನೊಂದು ನಾವು ನಮ್ಮ ಮಕ್ಕಳಿಗೆ ಎಷ್ಟು ಜವಾಬ್ದಾರಿ ತಗೊಂಡು ಹೋಮ್ವರ್ಕ್ ಬರ್ಸಿಲ್ಲ ಅಂದರೆ ಮೆಸೇಜ್ ಹಾಕ್ತಾರೆ, ಹೋಮ್ವರ್ಕ್ ಕಂಪ್ಲೀಟ್ ಮಾಡಲ್ಲ, ಹಿಂಗೆ ಅಂತಂದು ಮೆಸೇಜ್ ಹಾಕ್ತಾರಲ್ಲ ಅನ್ನೋ ಕಾರಣಕ್ಕೆ ನಾವೇನು ಕೇರ್ ತಗೊಂಡು ಇದು ಹೋಮ್ವರ್ಕ್ ಎಲ್ಲ ಮಾಡಿಸ್ತೀವೋ, ರೀಡಿಂಗು ಮತ್ತು ಎಕ್ಸಾಮ್ ಪ್ರಿಪ್ರೇಷನು, ಟೆಸ್ಟಿಗೆ ಪ್ರಿಪ್ರೇಷನು, ಡಿಕ್ಟೇಷನ್ ಪ್ರಿಪ್ರೇಷನು ಎಲ್ಲ ಹೇಗೆ ಮಾಡಿಸ್ತೀವೋ ಅದೇ ಥರ ನಾವು ಗೌರ್ಮೆಂಟ್ ಸ್ಕೂಲಿಗೂ ಅದೇ ಥರ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿಸಿದ್ರೆ ನಿಜವಾಗ್ಲೂ ಪ್ರೈವೇಟ್ ಸ್ಕೂಲ್ಗಿನ ಕಡಿಮೆ ಇರಲ್ಲ ಗೌರ್ಮೆಂಟ್ ಸ್ಕೂಲು. ಇನ್ನೊಂದು ನಿಜ, ಅದೇ ನೀವು ಹೇಳ್ದಂಗೆ ಸ್ವಲ್ಪ ನೆಗ್ಲಿಜೆನ್ಸಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ ಆಗಲಿ ಅವರಾಗಲಿ. ಎಲ್ಲ ಸ್ಕೂಲಲ್ಲಿ ಇವಾಗ 5 ಜನ ಸ್ಕೂಲಲ್ಲಿ ಇದ್ದಾರೆ ಅಂದರೆ, ಗೌರ್ಮೆಂಟ್ ಸ್ಕೂಲಲ್ಲಿ 5 ಜನ ಟೀಚರ್ಸ್ ಇದ್ದಾರೆ ಅಂದರೆ 5 ಜನ ಟೀಚರ್ಸನ್ನು ನೆಗ್ಲಿಜೆನ್ಸ್ ಮಾಡಲ್ಲ. ಒಬ್ಬರೇ ಇಬ್ಬರೇ ಮಾಡ್ಬೋದು, ಇನ್ನು 3 ಆಗಲಿ ಅವರು ಜವಾಬ್ದಾರಿ ಏನಿದೆಯೋ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂತಿರ್ತಾರೋ ಅದನ್ನ ಕಲಿಸ್ತಾರೆ. ಅದ್ರ ಜೊತೆಗೆ ಇನ್ನು ಅರ್ಧ ಎಫರ್ಟ್ ನಾವು ಹಾಕಿದರೆ 50% ಅವ್ರು ಹಾಕಿ ಇನ್ನು 50% ನಾವು ಹಾಕಿದ್ರು ಅಲ್ಲಿಗೆ ಮಕ್ಕಳು ಕಾಸಿಲ್ಲದೆ ಮತ್ತು ಫೀಸು ಅವೆಲ್ಲ ಇಲ್ಲದೆ ಆರಾಮಾಗಿ ಬೆಳೀತಾರಲ್ಲ, ಅದನ್ನ ನಾವು ಯಾರೂ ಥಿಂಕ್ ಮಾಡಲ್ಲ ಅಷ್ಟೇ. ನಾನು ಪ್ರೈವೇಟಿಗೆ ಹಾಕಿದಾಗ ನನಗೆ ಅನುಭವ ಆಗಿದ್ದು, ಮತ್ತು ನನಗೆ ಗೊತ್ತಿದ್ದಷ್ಟು ನಾನು ಮೆಸೇಜ್ ಕೊಡ್ತಾಯಿದ್ದೀನಿ ನಿಮಗೆ. ನಿಮಗೆ ಯಾವ ಥರ ಅನಿಸ್ತು ಅಂತ ಮೆಸೇಜ್ ಮೂಲಕ ಕಳಿಸಿ. ಅಂದರೆ ನಾವು ಎಲ್ಲದನ್ನು ಕೊಟ್ಟು ಓದಿಸೋ ಬದಲು ಕಷ್ಟ ಏನು, ಹೆಂಗಿರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ. ಇನ್ನೊಂದು ಗೌರ್ಮೆಂಟ್ ಸ್ಕೂಲು ಮಕ್ಕಳಿರ್ತಾರಲ್ಲ ಎಷ್ಟು ಶಾರ್ಪಾಗಿರ್ತಾರೆ ಅಂದರೆ, ಪ್ರೈವೇಟ್ ಸ್ಕೂಲಲ್ಲಿ ಹೆಂಗಂದರೆ ಮಕ್ಕಿ ಅಂತಾರಲ್ಲ ಆ ಥರ ಪ್ರೈವೇಟ್ ಸ್ಕೂಲು. ಗೌರ್ಮೆಂಟ್ ಸ್ಕೂಲು ಈ ಮಿಡ್ಲ್ ಕ್ಲಾಸ್ ಲೈಫು ಅಂದರೆ ಆ ಥರ ಎಲ್ಲದನ್ನು ಕಲಿತಾರೆ, ಆಟ ಕಲಿತಾರೆ, ಪಾಠ ಕಲಿತಾರೆ, ಪ್ರತಿಯೊಂದು ಸುಳ್ಳು ಹೇಳೋಕ್ಕೆ ಬರಲ್ಲ ಅನ್ನೋದಿಲ್ಲ, ಸುಳ್ಳು ಹೇಳ್ತಾರೆ, ಕಳ್ತನ ಮಾಡೋದು, ಪ್ರತಿಯೊಂದು ಕಲಿತಾರೆ ಕಣ್ರಿ. ಎಷ್ಟು ಪಾಸಿಟಿವ್ ಇರುತ್ತೆ ಅಷ್ಟೇ ನೆಗೆಟಿವ್ ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ. ಇಲ್ಲಿ ಪಾಸಿಟಿವ್ ಅಷ್ಟೇ ಕಲಿತಾರೆ, ನೆಗೆಟಿವ್ ಕಡಿಮೆ, ಇಲ್ಲ ಅಂತಲ್ಲ. ಎಲ್ಲದನ್ನು ಅರಿತಿರ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ, ಒಂದು ಆಟದಲ್ಲಿ ಊಟದಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ಎಲ್ಲನೂ ಕಲಿಸುತ್ತೆ. ಅಂದರೆ ಎಂಜಾಯ್ಮೆಂಟ್ ಆಗಲಿ ಪ್ರತಿಯೊಂದಾಗಲಿ ಆ ಲೈಫೇ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು. ಈ ಪ್ರೈವೇಟೆಲ್ಲ ನೀನು ಓದಿದ ಅಲ್ಲಿಗೆ ಮುಗಿದೋಯ್ತು ನಿಂದು,
ಅಲ್ಲಿ ಬಿಟ್ಟು ಇನ್ನೊಂದಕ್ಕೆ ಹೋಗೋ ಅಷ್ಟೇ. ಅಷ್ಟೊಂದು ಸೆಂಟಿಮೆಂಟ್ ಆಗಲಿ ಏನೇ ಆಗಲಿ ಇರೋದಿಲ್ಲ, ಅಟ್ಯಾಚ್ಮೆಂಟ್ ಆಗಲಿ ಇರುತ್ತೆ ಕೆಲವೊಬ್ಬರಿಗೆ. ಗೌರ್ಮೆಂಟ್ ಸ್ಕೂಲಲ್ಲಿ ಜಾಸ್ತಿ. ನಾವು 10th ಮುಗಿಸಿ ಬರ್ತಾಯಿದ್ದೀವಿ, 6th ಮುಗಿಸಿ ಬರ್ತಾಯಿದ್ದೀವಿ ಅಂದರೆ ಹತ್ಕೊತ ಬರ್ತಾಯಿದ್ವಿ ನಾವು, ಅಯ್ಯೋ ನಮ್ಮ ಟೀಚರ್ಸ್ನೆಲ್ಲ ಬಿಟ್ಟು ಹೋಗ್ತಿದ್ದೀವಿ ಅಂತ. ಇವಾಗ ಈ ಪ್ರೈವೇಟೆಲ್ಲ ಹಾಗಿಲ್ಲ. ಇವಾಗ ಬಿಡ್ತಾರೆ, ಹೋಗ್ತಾರೆ, ಇನ್ನೊಂದು ಕಡೆ ಅಲ್ಲಿ ಓದ್ತಾರೆ, ಇಲ್ಲಿ ಓದೋದನ್ನೇ ಅಲ್ಲಿ ಓದೋದು ಅಂದ್ಕೊತಾರೆ. ನಿಮಗೆ ಆ ಥರ ಅನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.